ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಇವತ್ತಿನ ಬ್ಲಾಗ್ ಒಳಗೆ ಬರೀ ಏನೇನದ ನೋಡೋಣಂತ. ಈಗ ನೋಡ್ರಿ, ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ಇದು ದೋಸೆ ಹಾಕಂಬಂಥೇಳಿ ಮುಂಜಾನೆ ನಾಷ್ಟಕ್ಕೆ ದೋಸೆ ಹಾಕ್ಲತ್ತೀನಿ. ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ತೆಂಗಿಂದು ಇದು ಹುರಿಲತ್ತೀನಿ, ತೆಂಗು ಮತ್ತು ಶೇಂಗಾ ಬೀಜ ಹುರಿದಿಟ್ಟಿನಿ. ಅದು ಮತ್ತು ಬೆಳ್ಳುಳ್ಳಿ ಮತ್ತು ಅಲ್ಲ ಅದು ಹಾಕ್ಲತ್ತೀನಿ, ಕೊತ್ತಂಬರಿ ಕರಿಬೇವು ಅದು ಕಡ್ದು ಇಟ್ಕೊತೀನಿ. ಕೊಬ್ಬರಿ ಅದು ಅಂದ್ರೆ ಜಾಸ್ತಿನೇ ಹಾಕ್ಬೋದು. ಮೊನ್ನೆ ತೆಂಗು ಹೊಡೆದಿಂದಿತ್ತು, ಹಾಕ್ಬೋದಿತ್ತು. ಆದರೆ ಹಬ್ಬದ ದಿವಸ ನಮ್ಮ ಬಳಿ ನನ್ನ ಮಕ್ಕಳು ಕೊಬ್ಬರಿ ಚಟ್ನಿ ತಿನ್ನಲ್ಲ, ಜಾಸ್ತಿ ಇಷ್ಟ ಮಾಡಲ್ಲ. ಹಂಗಂದು ಶೇಂಗಾ ಬೀಜದ ಚಟ್ನಿನೇ ಇಷ್ಟ ಮಾಡ್ತಾರೆ. ಹಂಗಂದು ಸ್ವಲ್ಪ ಅವ್ರಿಗೆ ಗೊತ್ತಿಲ್ದಂಗೆ ಹಾಕಂಬಂತೇಳಿ ಒಂದು ಸ್ವಲ್ಪ ಹಾಕಿನಿ ಕೊಬ್ಬರಿ. ಮತ್ತು ಅದರೊಳಗೆ ಟಮಾಟನೂ ಇರಬೇಕು. ಶೇಂಗಾ ಚಟ್ನಿಗೆ ಟಮಾಟನೂ ಒಂದು ಹಾಕೀನಿ, ಹಸಿ ಟಮಾಟನೇ ಹಾಕೀನಿ, ಫ್ರೈ ಮಾಡಿಲ್ಲ. ಆ ಟಮಾಟ ಹಾಕಿದ್ರೆ ಇಷ್ಟ ಮಾಡ್ತಾರೆ ಭಾಳ, ಹಂಗಂದು ಟಮಾಟನೂ ಮಿಕ್ಸ್ ಮಾಡೀನಿ. ಮತ್ತು ಹಾಗೆ ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ. ಸಾಸಿವೆ ಜೀರಿಗೆ ಅದು ಹಾಕೀನಿ, ಮತ್ತು ಉದ್ದಿನಬೇಳೆ ಒಂದು ಸ್ವಲ್ಪ, ಕಡಲೆಬೇಳೆ ಒಂದು ಸ್ವಲ್ಪ ಇದು ಬರಲಿ ಅಂಥೇಳಿ, ಫ್ಲೇವರ್ ಬರಲಿ ಅಂಥೇಳಿ ಹಾಕೀನಿ. ಮತ್ತು ಒಣ ಮೆಣಸಿನಕಾಯಿ ಕರಿಬೇವು ಹಾಕಿ ಈಗ ಒಗ್ಗರಣೆ ಕೊಡ್ತೀನಿ ಚಟ್ನಿಗೆ. ಈಗ ಆಲ್ಮೋಸ್ಟ್ ಟೈಮ್ ಆಗ್ಯದ. ಟಿಫನ್ ಅದು ಒಯ್ಯೋ ಕಡೆಯಿಂದ ಮಕ್ಕಳಿಗೆ ಅಡ ದುಡಿದಾಗೂ ಹಂಗೆ ವೀಡಿಯೋ ಮಾಡ್ಲತ್ತೀನಿ. ಎಷ್ಟಾಯಿತು ಅಷ್ಟು ಮಾಡಮ್ಮ ಅಂಥೇಳಿ ಈಗ ಒಂದು ಸ್ವಲ್ಪ ಹಾಕೀನಿ. ಮುಂಜಾನೆ ಟೈಮಿಗೆ ಆಗಲ್ದಕ್ಕಂಥೇಳಿ ಈಗ ವರಮಹಾಲಕ್ಷ್ಮಿದು ಎಲ್ಲ ಕೆಲಸ ಅವ ಮನ್ಯಾಗ, ಮತ್ತು ಅಂಥೇಳಿ ಭಾಳ ಬ್ಯಾಲೆನ್ಸ್ ಇರಬಾರ್ದು ಏನು, ಎಲ್ಲ ಖಾಲಿ ಮಾಡಮಿ. ಮತ್ತು ನೆಕ್ಸ್ಟ್ ಡೇ ಅಂದ್ರೆ ಮತ್ತು ಕೆಲಸ ಭಾಳ ಆಗ್ತದೆ, ಗಡ್ಬಡ್ ಆಗ್ತದೆ ಅಂಥೇಳಿ ಸ್ವಲ್ಪ ಹಾಕಿಟ್ಟಿನಿ, ಒಂದು ದಿವ್ಸಕ್ಕೆ ಆಗೋಷ್ಟು. ಈಗ ದೋಸೆ ಹಾಕ್ಲತ್ತೀನಿ. ನನ್ನ ಬಳಿ ದೋಸೆ ತವ ಭಾಳ ದಿವಸ ಆಯ್ತು, ಹಂಗಂದು ಒಂದು ದೊಡ್ಡ ಬರಲ್ಲಾಗ್ಯಾವ ತವ ತುಂಬ ಹಾಕ್ಲಕ್ಕ, ದೊಡ್ಡವು ಹಂಗಂದು ಸಣ್ಣವೇ ಹಾಕ್ಲತ್ತೀನಿ. ನಡೀತದೆ ಮನ್ಯಾಗ ಅಂಥೇಳಿ ಮಕ್ಕಳಿಗೂ ಟಿಫನಿಗೂ ಭಾಳ ಜಾಸ್ತಿ ಮಡಚಿ ಇಡ್ಲಕ್ಕೆ ಬರಲ್ಲ, ನಡೀತದೆ ಹಂಗಂದು ಸಣ್ಣವೇ ಹಾಕ್ಲತ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿರಿ, ಹಂಗೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿರಿ, ವ್ಯೂಸ್ ಸಿಗ್ಲತ್ತವ. ಅದೇ ಹೇಳತ್ತೀನಿ ಹರ ವಿಡಿಯೋದಾಗ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ಫಸ್ಟು ನೀವೇ ನೋಡ್ಬೋದು ನಾನು ಏನೇನು ವಿಡಿಯೋ ಮಾಡ್ತೀನಿ ಅಂಥೇಳಿ. ಈಗ ದೋಸೆ ಹಾಕಿನೀಗ ನಮ್ಮ ಸಣ್ಣಗೆ ಟೈಮ್ ಆಗ್ಯದ, ಟಿಫನಿಗೆ ಕಟ್ತೀನಿ, ಹಂಗೆ ಆಕೆಗೆ ನಾಷ್ಟ ತಿನ್ಲಕ್ಕೂ ಕೊಡ್ತೀನಿ. ಸಣ್ಣಗೆ ಬೇಕಿಗೆ ತಲೆ ಅದು ಇಕ್ಕದಿರ್ತದಲ್ಲ, ಹಂಗಂದು ಯೂನಿಫಾರ್ಮ್ ಇರ್ತಾವೆ ಆಕೆಗೆ ಕರೆಕ್ಟಾಗಿ ಹೆಣಲನ್ನ ಹಾಕಬೇಕು. ನಮ್ಮ ಸೈಡ್ ಹೆಣಲ್ ಅಂತೇವೆ, ಜಡಿ ಹಾಕಬೇಕು. ಹಂಗಂದು ಆಕೆ ಹೋಗೋತನ ಒಂದು ಸ್ವಲ್ಪ ಕೆಲಸ ನನಗೆ ಭಾಳ ಇರ್ತಾವೆ. ಆಮೇಲೆ ಮಿಕ್ಕಿದ ಮನೇನ ಕೆಲಸ ಮಾಡ್ಕೊಳಕ್ಕೆ ಇದಾಗ್ತದೆ, ಇಲ್ಲದ್ರೆ ಆಗಲ್ಲ. ಒಂದು ಸ್ವಲ್ಪ 9 ತನಕ ಆಕಿನ ಸುತ್ತಿನೇ ಟೈಮ್ ಹೋಗ್ತದೆ. ಈಗ ನೋಡಿರಿ ನಾಷ್ಟ ಮಾಡೀನೀಗ, ದೋಸೆ ತಿನ್ಲಕ್ಕ ಟಿಫನಿಗೆ ಆಗ್ತಾವ ಅಂಥೇಳಿ ಜಾಸ್ತಿನೇ ಒಂದೆರಡು ಮಾಡಿಟ್ಟಿನಿ. ಮತ್ತು ಯಾರಾದ್ರೂ ತಿಂತಾರೆ, ಇನ್ನೂ ರೆಡಿ ಅಲ್ಲತ್ತಾರ ಇಬ್ಬರು, ಹಂಗಂದು ಆಕೆಗೆ ತಿನ್ಲಕ್ಕ ಕೊಡ್ಲತ್ತೀನಿ. ಈಗ ದೋಸೆ ಅಡ್ಡ ತಿಡ್ಡ ಬಿದ್ದವ, ಹೋಗಾಗ ಪ್ಲೇಟ್ ಒಂದು ಸ್ವಲ್ಪ ಸರಿತು, ಮೊಬೈಲ್ ಹಿಡ್ಕೊಂಡಿನಲ್ಲ ಒಂದು ಕೈದಾಗ, ಹಂಗಂದು ಹಂಗೆ ಕಾಣಿಸ್ಲತ್ತದ, ಇಗ್ನೋರ್ ಮಾಡಿರಿ. ಈಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಟ್ಟಿನಿ, ಎಲ್ಲ ಕ್ಲೀನಾಗಿತ್ತು. ಫ್ರಿಜ್ ಒಂದು ಇದ್ದಿದ್ದಿಲ್ಲ, ಹಂಗಂದು ಫ್ರಿಜ್ಜನ್ನು ಕ್ಲೀನ್ ಮಾಡಿ ಡೋರ್ ಓಪನ್ ಮಾಡಿಟ್ಟಿದೆ, ಎಲ್ಲ ಒಣಗ್ಯದ. ಈಗ ಎಲ್ಲ ಫ್ರಿಜ್ಜನ್ನು ಆನ್ ಮಾಡೀನಿ. ಹಂಗೆ ಮ್ಯಾಟನ್ನು ಇಡವಿದ್ದವು, ಫ್ರಿಜ್ಜಿನ ಮ್ಯಾಟು, ಅವನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಇಟ್ಟೀನಿ. ನೈಟೇ ತೊಳೆದಿಟ್ಟಿದ್ದೆ, ಹಂಗಂದು ಈಗ ಒಣಗಿವು. ಹಂಗೆ ಮುಂಜಾನೆ ಹಾಕಂಬಂಥೇಳಿ ನಾಷ್ಟ ಅದು ಮಾಡಿ ಹಾಕ್ಲತ್ತೀನಿ ನೋಡಿರಿ. ಹಂಗೆ ತೊಗರಿಬೇಳೆ ಕುಕ್ಕರ್ನೊಳಗೆ ಹಾಕಿಟ್ಟಿನಿ. ಆಲೂಗಡ್ಡೆ ಪಲ್ಯನೂ ಸಣ್ಣ ಹೋದ್ಮೇಲೆ ಮಾಡ್ದೆ, ಹಂಗಂದು ವಿಡಿಯೋದಾಗ ಬಂದಿಲ್ಲ. ಆಲೂಗಡ್ಡೆ ಪಲ್ಯ ಮಾಡಿ ಮತ್ತು ಬೇಳೆ ಕುದಿಸಿಟ್ಟು ಆಲೂ ಕುದಿಸ್ಕೊಂಡು ಪಲ್ಯನೂ ಮಾಡ್ದೆ. ಇಬ್ಬರು ಊಟ ಇದು ನಾಷ್ಟ ಜೊತೆ ತಿಂದರು. ಈಗ ಮ್ಯಾಟು ಒಣಗಿವು ಅಂಥೇಳಿ ಈಗೆಲ್ಲ ಹಾಕಿ ಸೆಟ್ ಮಾಡಿ ಇಡ್ಲತ್ತೀನಿ. ಇದಿಷ್ಟಾದರೂ ಕೆಲಸ ಆಯಿತು. ಇವತ್ತಿನ ಹಿಡ್ದು ವರಮಹಾಲಕ್ಷ್ಮಿದು ಎಲ್ಲ ಶಾಪಿಂಗು ಎಲ್ಲ ರೆಡಿ ಮಾಡ್ಕೊಂಬೋದು ಕೆಲಸ ಭಾಳ ಇರ್ತದೆ, ಹಂಗಂದು ಇದಿಟ್ಟು ಮುಗಿಸಮ್ಮ ಅಂಥೇಳಿ ಮುಂಜಾನೆ ಎಲ್ಲ ಮಾಡೀನಿ. ಇನ್ನೊಂದು ಸ್ವಲ್ಪ ಡಬ್ಬದು ಇದ್ದವು,
ಒಣಗ್ಲಕ್ಕೆ ಇಟ್ಟಿದ್ದೆ. ಬಟ್ಟೆನಿಂದೆಲ್ಲ ಸೀಟಿ ಮಾಡಿ ಇಟ್ಟೀನಿ. ಅದು ಅವನ್ನೆಲ್ಲ ಬೇಳೆಗಳೆಲ್ಲ ಹಾಕಿ ಇಡಬೇಕು. ಮುಂಜಾನೆ ಇವತ್ತು ಕೆಲಸ ಅದೇ ನಡೆದ ನೋಡ್ರಿ ಇವತ್ತು. ಮತ್ತು ಹಾಗೆ ಸೀರೆನ ತರಬೇಕು ವರಮಹಾಲಕ್ಷ್ಮಿಗೆ ಉಡ್ಸೋ ಕಡೆಯಿಂದ. ಸೀರೆನ ತಂದಿಲ್ಲಿನ ಇವತ್ತು ಹೋಗ್ಬೇಕಲ್ಲತ್ತೀನಿ. ಎಷ್ಟೊತ್ತಾಗ್ತದ ಗೊತ್ತಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಮ್ಮ ಅಂಥೇಳಿ ಅಂದ್ಕೊಂಡೀನಿ. ಮತ್ತು ನಾಳೆ ಆದ್ರೆ ಆಗಲ್ಲ, ಮನೆಯಿಂದ ಸ್ವಲ್ಪ ಕೆಲಸ ಇರ್ತದೆ ಅಂಥೇಳಿ ಇವತ್ತೇ ಹೋಗಮ್ಮಿ ಅಂಥೇಳಿ. ಈಗ ನೋಡ್ರಿ ಎಲ್ಲ ಬಟ್ಟೆ ಎಲ್ಲ ಒಗೆದು ಸ್ನಾನ ಮಾಡ್ಕೊಂಡು ಪೂಜೆ ಅದು ಮಾಡಿ ಊಟ ಮಾಡಿ ರೆಡಿಯಾಗೀನಿ. ಮಧ್ಯಾಹ್ನ ಆಲ್ಮೋಸ್ಟ್ 3:30ಕ್ಕೆ ರೆಡಿಯಾಗೀನಿ. ನಾವು ಹುಷಾರಾಗಿ ಕರ್ಕೊಂಡು ಹೋಗೋಕ್ಕಿದ್ದಿದ್ದೆ. ಆಕೆ ಒಂದು ಸ್ವಲ್ಪ ಕೆಲಸ ಇತ್ತಂತ ಲೇಟ್ ಆಯ್ತು. ಆಕಿನ ಸಲುವಾಗಿ ಜರ ವೇಟ್ ಮಾಡ್ದೆ. ಅಷ್ಟರೊಳಗೆ ಮಳೆ ಹೊಂಟಿತು ಜಗ್ಗಿ. ಈಗ ಸೀರೆ ತೊಗೊಂಬರಂತೇಳಿ ಬಂದೀವಿ ಶಾಪಿಗೆ. ನಮ್ಮ ತಂಗಿ ಸಣ್ಣಕ್ಕಿ, ನಾನು ಅಂತ ಹುಷೆ ಮೂವರು ಬಂದೀವಿ. ಮಳೆ ಸುದ್ರಾಸೆ ಕೊಡಲೈತು. ರಾತ್ರಿ 9 ಗಂಟೆ ತನಕ ಆಯಿತು ನೋಡ್ರಿ. ಭಾಳ ಟಯರ್ಡ್ ಆಯಿತು. 2-3 ಸಲ ಮಳೆ ಬಂತು. ಈಗ ನೋಡ್ರಿ ಗೊತ್ತಿಲ್ಲದೇ ಇಬ್ಬರು ಒಂದೇ ಡಿಸೈನಿನ ಸೀರೆ ಹಾಕ್ಕೊಂಡಿದ್ದೆ. ಅದಕ್ಕೆ ನಗಲ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ, ಅದ್ರ ಕಡೆಯಿಂದ ಈಗ ವಿಡಿಯೋ ರೆಕಾರ್ಡ್ ಮಾಡ್ಲತ್ತಿದ್ದ. ಗೊತ್ತಾಯಿತು ಇನ್ನೂ ಎಂಡ್ ಮಾಡಿಲ್ಲ ಅಂಥೇಳಿ ಈಗ ಮಾಡ್ಲತ್ತೀನಿ ನೋಡ್ರಿ. ಈಗ ಅಡುಗೆ ಏನು ಮಾಡೀನಪ್ಪ ಅಂದ್ರೆ ಇವತ್ತು ಸಬ್ಸಿ ಪಲ್ಯ ಮತ್ತು ರೊಟ್ಟಿ ಮಾಡೀನಿ, ಅನ್ನ ಸಾರು ಮಾಡೀನಿ. ಇವತ್ತು ಫುಲ್ ಕೆಲಸ ಅದ, ಹಂಗಂದು ಈಗ ವಿಡಿಯೋ ಎಂಡ್ ಮಾಡಿ ಅಂಥೇಳಿ ಈಗ ಮಾಡ್ಲತ್ತೀನಿ. ಈಗ ವಿಡಿಯೋ ಮುಗಿಸ್ತೀನಿ. ಬಾಯ್.